ಜೀರ್ಣವಾಗೋದೇ ಕಷ್ಟ. ಒಂದು ಸಂಶೋಧನೆ ಪ್ರಕಾರ ಪರೋಟವನ್ನ ಕರಗಿಸುವಂತಹ ಶಕ್ತಿ ಮನುಷ್ಯನ ಶರೀರದಲ್ಲಿ ಇಲ್ವೇ ಇಲ್ಲ. ಸುಸ್ತಾಗಿ ಬಿದ್ದು ಮರಣ ಹೊಂದವರಲ್ಲಿ ಹೆಚ್ಚಿನವರು ಪರೋಟ ಪ್ರಿಯರು ಅನ್ನೋದು ಕಂಡು ಬಂದಿದೆ. ಇದು ಜೀರ್ಣಕ್ರಿಯೆಗೆ ಅಡ್ಡಿಯನ್ನ ಮಾಡೋದಲ್ಲದೆ ಹೊಟ್ಟೆಯಲ್ಲಿ ಇದು ಕರಗದೇನೆ ಉಳಿಯುತ್ತೆ. ಇದರಲ್ಲಿ ಜೀರ್ಣಕ್ರಿಯೆಗೆ ಸಹಕರಿಸಬಲ್ಲಂತಹ ಫೈಬರ್ ಅಂಶ ಇಲ್ಲದೆ ಇರೋದೇ ಇದಕ್ಕೆ ಮುಖ್ಯ ಕಾರಣ. ಇವು ಜಠರದ ಒಳಗೆ ಸೇರಿ ನಾನಾ ಇನ್ಫೆಕ್ಷನ್ಗಳಿಗೆ ಕಾರಣವಾಗ್ತವೆ. ಅಲ್ಲಿ ಜಂತುಗಳು ಬೆಳೆದು ಜಠರದ ಆರೋಗ್ಯವನ್ನ ಇವು ಕುಗ್ಗಿಸ್ತವೆ. ವೀಕ್ಷಕರೇ, ಸಿನಿಮಾ ಪೋಸ್ಟರ್ಗಳನ್ನ ಅಂಟಿಸೋದಿಕ್ಕೆ ಈ ಮೈದಾವನ್ನ ಬಳಸಲಾಗುತ್ತೆ. ಕಾರಣ ಅದು ಗೋಡೆಗೆ ಆ ಪೋಸ್ಟರ್ ಅನ್ನ ಅಷ್ಟು ಭದ್ರವಾಗಿ ಅಂಟಿಸುತ್ತೆ. ಇನ್ನು ಬೇಕರಿಯಲ್ಲಿ ಸಿಗುವಂತಹ ನಿಮ್ಮ ಇಷ್ಟದ ಎಗ್ ಪಪ್ಸ್ ಹಾಗೂ ವೆಜ್ ಪಪ್, ನೂಡಲ್ಸ್ ಮುಂತಾದ ಖಾದ್ಯಗಳಿಗೆ ಬಳಕೆಯಾಗುವಂತಹ ಇದು ನಮ್ಮ ದೇಹ ಸೇರಿ ಜಠರಕ್ಕೂ ಕೂಡ ಇದೇ ರೀತಿ ಕರಗದೆ ಅಂಟ್ಕೊಳ್ಳುತ್ತೆ. ಹೊಟ್ಟೆಯ ಒಳಗೆ ಬ್ಯಾಕ್ಟೀರಿಯಾಗಳು ವೃದ್ಧಿಯಾಗಿ ನಾನಾ ದೈಹಿಕ ಕಾಯಿಲೆಗಳಿಗೆ ಇವು ದಾರಿಯನ್ನ ಮಾಡಿಕೊಡ್ತವೆ. ಇದರಿಂದ ಹೊಟ್ಟೆ ನೋವು, ಹೃದಯ ಬೇನೆ, ಸ್ತ್ರೀಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ನಂತಹ ಮಾರಿಗಳು ಕೂಡ